ನಮಸ್ಕಾರ ಸ್ನೇಹಿತರೆ, ಸುಪ್ರಾಂಜಲಿ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಸುಮಪ್ರಸಾದ್ ವ್ಲಾಗ್ಸ್ ಅಂತ ಇತ್ತು. ಈಗ ಅದನ್ನು ಸುಪ್ರಾಂಜಲಿ ಲೋಕ ಯೂಟ್ಯೂಬ್ ಚಾನಲ್ ಅಂತ ನೇಮ್ ಚೇಂಜ್ ಮಾಡಿದ್ದೇನೆ. ಇವತ್ತು ನಾನು ಸಿಂಪಲ್ಲಾಗಿ ಕುಷ್ಕ ರೈಸ್ನ ಮಾಡಿಕೊಳ್ತಾ ಇದ್ದೇನೆ. ಅಂದರೆ ತರಕಾರಿ ಎಲ್ಲ ಯಾವುದು ಹಾಕ್ತಾ ಇಲ್ಲ, ಈರುಳ್ಳಿ ಮಾತ್ರ ಹಾಕಿಕೊಂಡು ಕುಷ್ಕ ರೈಸನ್ನು ಸಿಂಪಲ್ಲಾಗಿ ಮಾಡಿಕೊಳ್ತಾ ಇದ್ದೇನೆ. ಬನ್ನಿ ನಾವು ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ನಾವು ಬೇಕಾಗುವ ಸಾಮಗ್ರಿಗಳನ್ನು ನೋಡಿಕೊಳ್ಳುವ, ನಂತರ ಕುಷ್ಕ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನಾನಿವತ್ತು ಸಿಂಪಲ್ಲಾಗಿ ಕುಷ್ಕ ರೈಸನ್ನು ಮಾಡ್ತಿದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ನಂತರ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ, 1 ಗ್ಲಾಸಿನಷ್ಟು ಅಕ್ಕಿ, ಬೆಳ್ತಿಗೆ ಅಕ್ಕಿ. ಇದು ನಾರ್ಮಲಿ ಅಕ್ಕಿ ತಗೊಂಡಿದ್ದೇನೆ ನಾನು, ಬಾಸುಮತಿಯಲ್ಲ. ನಂತರ ಒಗ್ಗರಣೆಗೆ ಚಕ್ಕೆ, ಪಲಾವ್ ಎಲೆ ಮತ್ತು ಇದು ಜಾಯಿಕಾಯಿ ಮತ್ತು ಲವಂಗ ತಗೊಂಡಿದ್ದೇನೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೇನೆ ನಾನು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ತಕ್ಕ ಸ್ವಲ್ಪ ಸಾಸಿವೆ ತಗೊಂಡಿದ್ದೇನೆ. ನಂತರ ಅರ್ಧ ಚಮಚೆಯಷ್ಟು ಮೆಣಸಿನ ಹುಡಿ ತಗೊಂಡಿದ್ದೇನೆ, 1 ಚಮಚೆಯಷ್ಟು ಗರಂ ಮಸಾಲೆ, ಅರ್ಧ ಚಮಚೆಯಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಹುಡಿಯನ್ನು ತಗೊಂಡಿದ್ದೇನೆ. ನಂತರ ಒಗ್ಗರಣೆಗೆ ಎಣ್ಣೆ, ನಂತರ 1 ಸೌಟಿನಷ್ಟು ಮೊಸರು ತಗೊಂಡಿದ್ದೇನೆ ನಾನಿಲ್ಲಿ. ಇದಿಷ್ಟು ಕುಷ್ಕ ರೈಸಿಗೆ ಬೇಕಾದ ಸಾಮಗ್ರಿಗಳು. ಕುಷ್ಕ ರೈಸ್ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಉರಿಸಿಕೊಂಡಿದ್ದೇನೆ, ಕುಕ್ಕರ್ ಇಡ್ತಾ ಇದ್ದೇನೆ. ನಾನೀಗ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾ ಇದ್ದೇನೆ. ಕುಕ್ಕರ್ ಬಿಸಿಯಾದ ಕೂಡಲೇ ಎಣ್ಣೆ ಹಾಕಿಕೊಳ್ಳುವ. ಕುಕ್ಕರ್ ಬಿಸಿಯಾಗಿದೆ, ಈಗ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಈಗ ಎಣ್ಣೆ ಕಾಯ್ತಾ ಬಂದಿದೆ. ಈಗ ಸಾಸಿವೆ ಹಾಕಿಕೊಳ್ತಾ ಇದ್ದೇನೆ. ನಾನಿಲ್ಲಿ ಸಾಸಿವೆಯೊಟ್ಟಿಗೆ ಚಕ್ಕೆ, ಲವಂಗ, ಜಾಯಿಕಾಯಿ ಎಲ್ಲ ತಗೊಂಡಿದ್ದೆಲ್ಲ ಅದನ್ನು ಒಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಸಾಸಿವೆ ಈಗ ಸಿಡಿತಾ ಇದೆ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ಹಸಿ ವಾಸನೆ ಹೋಗುವ ತನಕ ಹುರ್ಕೊಳ್ಬೇಕು. ಈಗ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಸಹ ಚೆನ್ನಾಗಿ ಹುರ್ಕೊಳ್ಬೇಕು. ನಾನಿವತ್ತು ಸಿಂಪಲ್ಲಾಗಿ ಮಾಡಿಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಹಾಕಿಕೊಳ್ಳದೆ ಸಿಂಪಲ್ಲಾಗಿ ಮಾಡಿಕೊಳ್ತಾ ಇದ್ದೇನೆ. ಬರೀ ಈರುಳ್ಳಿ ಹಾಕಿ ಮಾತ್ರ ಮಾಡಿಕೊಳ್ತಾ ಇದ್ದೇನೆ, ಯಾವುದೇ ತರಕಾರಿ ಹಾಕಿಕೊಂಡು ಮಾಡ್ತಾ ಇಲ್ಲ. ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಈಗ ಎಲ್ಲ ಫ್ರೈ ಆಗಿದೆ. ಈಗ ನಾನು ಅರ್ಧ ಚಮಚೆಯಷ್ಟು ಮೆಣಸಿನ ಹುಡಿ ಹಾಕಿಕೊಳ್ತಾ ಇದ್ದೇನೆ. ನಂತರ 1 ಚಮಚೆಯಷ್ಟು ಗರಂ ಮಸಾಲೆ ಹುಡಿ, ನಂತರ ಅರ್ಧ ಚಮಚೆಯಷ್ಟು ಜೀರಿಗೆ ಹಾಗೆ ಕೊತ್ತಂಬರಿ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಕಿಕೊಂಡು ಒಮ್ಮೆ ಫ್ರೈ ಮಾಡುವ. ಈಗ ಮೊಸರನ್ನು ಹಾಕಿಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಿನಷ್ಟು ನೀರು ಹಾಕಿಕೊಳ್ತಾ ಇದ್ದೇನೆ. ಈಗ ನಾವು ನೀರು ಹಾಕಿಕೊಳ್ಳುವ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ಇದೀಗ ನೀರು ಕುದಿಯೋಷ್ಟರಲ್ಲಿ ನಾವು ಅಕ್ಕಿ ತೊಳೆದು ಹಾಕಿಕೊಳ್ಳುವ. ನಾವು ಅಕ್ಕಿ ತೊಳ್ಕೊಳ್ಳುವ. ಈಗ
ಅಕ್ಕಿಯನ್ನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ. ಇದನ್ನು 3 ಸತಿ ತೊಳ್ಕೊಳ್ತೇನೆ ನಾನು. ಅಕ್ಕಿ ತೊಳೆದಾಗಿದೆ ನೋಡಿ. ಈಗ ನೀರು ಕುದೀತಾ ಇದೆ. ಈಗ ನಾನು ಅಕ್ಕಿಯನ್ನು ಹಾಕಿಕೊಳ್ತೇನೆ. ಒಂದು ಚಮಚದಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ಇದೊಂದು ಕುದಿ ಬರಲಿ. ಕುದಿ ಬಂದ ಕೂಡಲೇ ಕುಕ್ಕರ್ ಮುಚ್ಚಾಳ ಹಾಕಿ 2 ವಿಶಿಲು ಕೂಗಿಸಿಕೊಳ್ಳುವ. ನೋಡಿ ಇದೀಗ ಆಗಿದೆ. ನಾವು ಮುಚ್ಚಳ ತೆಗೆಯುವ. ನೋಡಿ ಸಿಂಪಲ್ಲಾಗಿ ಕುಷ್ಕ ರೈಸ್, ಯಾವುದೇ ತರಕಾರಿ ಹಾಕದೆ ಬರೀ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಮಾಡಿರುವಂಥ ಕುಷ್ಕ ರೈಸ್ ನೋಡಿ. ನೋಡಿ ನಾನೊಂದು ಪ್ಲೇಟಿಗೆ ಇದನ್ನು ಹಾಕಿಕೊಂಡಿದ್ದೇನೆ. ನಾನಿವತ್ತು ಕುಷ್ಕ ರೈಸ್ನೊಟ್ಟಿಗೆ ಮೊಸರು ಹಾಕಿಕೊಂಡಿದ್ದೇನೆ. ನೋಡಿ ಬಿಸಿ ಬಿಸಿಯಾಗಿ ರುಚಿಯಾಗಿ ಸಿಂಪಲ್ಲಾಗಿ ಮಾಡುವಂಥ ಕುಷ್ಕ ರೈಸ್ ರೆಡಿಯಾಗಿದೆ ನೋಡಿ. ನಾನಿವತ್ತು ಮೊಸರು ಹಾಕಿಕೊಂಡಿದ್ದೇನೆ ನೋಡಿ. ಬನ್ನಿ ನಾವೀಗ ಟೇಸ್ಟ್ ಮಾಡುವ. ನಮ್ಮ ಸಿಂಪಲ್ಲಾದ ಕುಷ್ಕ ರೈಸ್ ಹೇಗಿದೆ ಅಂತೇಳಿ ಟೇಸ್ಟ್ ಮಾಡುವ ಬನ್ನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದಾಗ ಸಿಂಪಲ್ಲಾಗಿ ಹಾಗೆ ರುಚಿಯಾಗಿ ಹಾಗೆ ಬೇಗ ಮಾಡಿ ಮುಗಿಸುವಂಥ ಅಡಿಗೆ ಇದು ಕುಷ್ಕ ರೈಸ್ ರೆಸಿಪಿನ. ಇದು ಬೆಳಗ್ಗೆಗಾದರೂ ಮಾಡಿಕೊಳ್ಬೋದು ಅಥವಾ ಸಂಜೆಗಾದರೂ ಮಾಡಿಕೊಳ್ಬೋದು. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸುಪ್ರಾಂಜಲಿ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.